ಹಲೋ ವಿದ್ಯಾರ್ಥಿಗಳೇ, ನಾವು ಸಸ್ಯ ಸಾಮ್ರಾಜ್ಯದ ಬಗ್ಗೆ ಬಹಳ ಆಸಕ್ತಿದಾಯಕ ವಿಡಿಯೋವನ್ನು ವೀಕ್ಷಿಸಿದ್ದೇವೆ. ಕೆಲವು ವೈಶಿಷ್ಟ್ಯಗಳು ಮತ್ತು ಗುಣಲಕ್ಷಣಗಳ ಆಧಾರದ ಮೇಲೆ ಸಸ್ಯಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಎಂದು ಈಗ ನಮಗೆ ತಿಳಿದಿದೆ. ನಂತರ ಪ್ರಾಣಿಗಳ ಬಗ್ಗೆ ಏನು? ಇಂದು ವಿದ್ಯಾರ್ಥಿಗಳೇ, ನಾನು ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಪ್ರಾಣಿಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಮತ್ತು ವಿಶೇಷವಾಗಿ ಯಾವ ರೀತಿಯ ಗುಣಲಕ್ಷಣಗಳನ್ನು ಆಧರಿಸಿ ಹೆಸರಿಸಲಾಗಿದೆ. ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಎಚ್ಚರಿಕೆಯಿಂದ ಆಲಿಸಿ. ಅದಕ್ಕೂ ಮೊದಲು ಕೆಲವು ಕೀವರ್ಡ್ಗಳನ್ನು ಕಲಿಯಿರಿ. ಕೀವರ್ಡ್ಗಳು: ಫ್ಲೋರಾ, ನಿರ್ದಿಷ್ಟ ಪ್ರದೇಶದ ಸಸ್ಯಗಳು, ಆವಾಸಸ್ಥಾನ, ಆರ್ಜಿಯಾಲಜಿಕಲ್ ಅವಧಿ. ಪ್ರಾಣಿ ಸಂಕುಲ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಬರುವ ಎಲ್ಲ ಪ್ರಾಣಿ ಪ್ರಭೇದಗಳು. ವೈವಿಧ್ಯತೆ: ಬಾಹ್ಯರೂಪ ಮತ್ತು ನೋಟ, ಆಂತರಿಕ ರಚನೆ, ಪೋಷಣೆ, ನಡವಳಿಕೆ, ಆವಾಸಸ್ಥಾನ ಇತ್ಯಾದಿಗಳಲ್ಲಿ ಒಂದಕ್ಕೊಂದು ಭಿನ್ನವಾಗಿರುವ ವಿವಿಧ ರೀತಿಯ ಜೀವಿಗಳ ಸಂಭವ. ವೈವಿಧ್ಯತೆ ಯಾವುದೇ ರೀತಿಯ ಜೀವಿಗಳ ಜಾತಿ ಅಥವಾ ಗುಂಪುಗಳಲ್ಲಿನ ವ್ಯಕ್ತಿಗಳ ನಡುವಿನ ಯಾವುದೇ ವ್ಯತ್ಯಾಸ. ಪ್ರಾಣಿ ಸಾಮ್ರಾಜ್ಯ ಎಲ್ಲ ಜೀವಂತ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು ಒಳಗೊಂಡಿರುವ ನೈಸರ್ಗಿಕ ವಸ್ತುಗಳ ಮೂಲಭೂತ ಗುಂಪು. ಡೊಮೇನ್ ಅತ್ಯುನ್ನತ ವರ್ಗೀಕರಣದ ಶ್ರೇಣಿ, ಕಿಂಗ್ಡಮ್ ಮಟ್ಟಕ್ಕಿಂತ ಮೇಲಿದೆ. ಫೈಲಮ್ ದೇಹದ ಯೋಜನೆಯ ಸಾಮಾನ್ಯ ವಿಶೇಷತೆಯ ಆಧಾರದ ಮೇಲೆ ಫೈಲಾವನ್ನು ಗುಂಪು ಮಾಡುವ ಜೀವಿಗಳೆಂದು ಪರಿಗಣಿಸಬಹುದು. ಕೋಲೋಮಿಕ್ ಆಂತರಿಕ ಅಂಗಗಳನ್ನು ಒಳಗೊಂಡಿರುವ ಪ್ರಾಣಿಗಳ ದ್ರವ ತುಂಬಿದ ದೇಹದ ಕುಳಿ. ದ್ವಿಪಕ್ಷೀಯ ಸಮ್ಮಿತಿ ದೇಹವನ್ನು ಒಂದೇ ಸಮತಲದಲ್ಲಿ ಎರಡು ಒಂದೇ ಭಾಗಗಳಾಗಿ ವಿಂಗಡಿಸಬಹುದಾದ ದೇಹದ ಸಮ್ಮಿತಿ. ಟ್ರಿಪ್ಲೋಬ್ಲಾಸ್ಟಿಕ್ ಗ್ಯಾಸ್ಟ್ರುಲಾದ ಸ್ಥಿತಿ. ಇದರಲ್ಲಿ 3 ಪ್ರಾಥಮಿಕ ಸೂಕ್ಷ್ಮಾಣು ಪದರಗಳಿವೆ. ಎಕ್ಟೋಡರ್ಮ್, ಮೆಸೋಡರ್ಮ್ ಮತ್ತು ಎಂಡೋಡರ್ಮ್. ಕಲಿಕೆ ಉದ್ದೇಶಗಳು:
ಒಂದು, ಪ್ರಾಣಿ ಸಾಮ್ರಾಜ್ಯದ ಅಕಶೇರುಕಗಳನ್ನು ಅವುಗಳ ಗುಣಲಕ್ಷಣಗಳು ಅಥವಾ ವೈಶಿಷ್ಟ್ಯಗಳ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ಹೇಗೆ ವರ್ಗೀಕರಿಸಲಾಗಿದೆ ಎಂಬುದರ ಕುರಿತು ನಾವು ಜ್ಞಾನವನ್ನು ಪಡೆಯಲಿದ್ದೇವೆ. ಎರಡು, ಪೋರಿಫೆರಾ, ಕೋಲೆಂಟರೇಟ್ ಅಥವಾ ಸಿನಿಡೇರಿಯಾ, ಪ್ಲಾಟಿಹೆಲ್ಮಿಂಥೆಸ್, ನೆಮಥೆಲ್ಮಿನ್ಸ್ ಅಥವಾ ನೆಮಟೋಡಾ, ಅನೆಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕಿನೋಡರ್ಮಟಾದ ವಿವಿಧ ಗುಣಲಕ್ಷಣಗಳು. ಪರಿಕಲ್ಪನೆ ನಕ್ಷೆ. ಪ್ರಾಣಿ. ಇವುಗಳು ಜೀವಿಗಳಾಗಿವೆ. ಯುಕಾಯೋರ್ಟಿಕ್, ಬಹುಕೋಶೀಯ ಮತ್ತು ಹೆಟೆರೋಟ್ರೋಫಿಕ್. ಅವರ ಜೀವಕೋಶಗಳು ಜೀವಕೋಶದ ಗೋಡೆಗಳನ್ನು ಹೊಂದಿಲ್ಲ. ಹೆಚ್ಚಿನ ಪ್ರಾಣಿಗಳು ಮೊಬೈಲ್ ಆಗಿರುತ್ತವೆ. ಅವುಗಳನ್ನು ಆಧರಿಸಿ ಮತ್ತಷ್ಟು ವರ್ಗೀಕರಿಸಲಾಗಿದೆ. ಕಂಡುಬರುವ ದೇಹದ ವಿನ್ಯಾಸದ ವ್ಯಾಪ್ತಿ ಮತ್ತು ಪ್ರಕಾರದಲ್ಲಿನ ವ್ಯತ್ಯಾಸದ ಮೇಲೆ ಪ್ರಮುಖ ಗುಂಪುಗಳೆಂದರೆ ಪೋರಿಫೆರಾ. ಪೋರಿಫೆರಾ ಎಂಬ ಪದದ ಅರ್ಥ ಜೀವಿಗಳು. ವಿತ್ ಫೋರ್ಸ್ ಎಂದರೆ ರಂಧ್ರಗಳು. ಇವು ಕೆಲವು ಘನ ಬೆಂಬಲಕ್ಕೆ ಜೋಡಿಸಲಾದ ಜಡ ಪ್ರಾಣಿಗಳಾಗಿವೆ. ದೇಹದಾದ್ಯಂತ ರಂಧ್ರಗಳು ಅಥವಾ ರಂಧ್ರಗಳು ಇವೆ. ಇವು ಕಾಲುವೆ ವ್ಯವಸ್ಥೆಗೆ ಕಾರಣವಾಗುತ್ತವೆ. ಉದ್ದಕ್ಕೂ ನೀರಿನ ಪರಿಚಲನೆಗೆ ಸಹಾಯ ಮಾಡುತ್ತದೆ. ದೇಹವು ಆಹಾರ ಮತ್ತು ಆಮ್ಲಜನಕವನ್ನು ತರಲು ದೇಹದ ವಿನ್ಯಾಸವು ಅತ್ಯಂತ ಕಡಿಮೆ ಒಳಗೊಂಡಿರುತ್ತದೆ. ಅಂಗಾಂಶಗಳಾಗಿ ವಿಭಜನೆ ಮತ್ತು ವಿಭಜನೆ. ಅವುಗಳನ್ನು ಸಾಮಾನ್ಯವಾಗಿ ಸ್ಪಂಜುಗಳು ಎಂದು ಕರೆಯಲಾಗುತ್ತದೆ ಮತ್ತು ಮುಖ್ಯವಾಗಿ ಸಮುದ್ರದ ಆವಾಸ ಸ್ಥಾನಗಳಲ್ಲಿ ಕಂಡುಬರುತ್ತವೆ. ಕೆಲವು ಉದಾಹರಣೆಗಳೆಂದರೆ ಯುಪ್ಲೆಕ್ಟೆಲ್ಲಾ, ಸೈಕಾನ್, ಸ್ಪಂಜಿಲ್ಲಾ ಇತ್ಯಾದಿ. ಕೊಲೆಂಟ್ರೇಟಾ ಅಥವಾ ಸಿನಿಡೇರಿಯಾ. ಇವು ಹೆಚ್ಚು ತೋರಿಸುವ ಜಲಚರ ರೂಪಗಳಾಗಿವೆ.
ಪೋರಿಫೆರಾನ್ಗಳಿಗೆ ಹೋಲಿಸಿದರೆ ದೇಹದ ವಿನ್ಯಾಸದ ವ್ಯತ್ಯಾಸ. ದೇಹದಲ್ಲಿ ಒಂದು ಕುಳಿ ಇದೆ. ದೇಹವು 2 ಪದರಗಳಿಂದ ಮಾಡಲ್ಪಟ್ಟಿದೆ. ಜೀವಕೋಶಗಳು ಡಿಪ್ಲೋಬ್ಲಾಸ್ಟಿಕ್. ಒಂದು ಹೊರಪದರವನ್ನು ಎಕ್ಟೋಡರ್ಮ್ ರೂಪಿಸಿದರೆ ಇನ್ನೊಂದು ಒಳಪದರವನ್ನು ಅಂದರೆ ಎಂಡೋಡರ್ಮ್ ರೂಪಿಸುತ್ತದೆ. ಹವಳಗಳಂತೆ ಕೆಲವು ವಾಸಿಸುವ ವಸಾಹತುಗಳು. ಅವರು ಏಕಾಂತ ಜೀವನವನ್ನು ನಡೆಸುತ್ತಾರೆ. ಉದಾಹರಣೆಗೆ ಹೈಡ್ರಾ, ಜೆಲ್ಲಿ ಮೀನು ಮತ್ತು ಸಮುದ್ರ ಎನಿಮೋನ್. ಪ್ಲಾಟಿಹೆಲ್ಮಿಂಥಸ್. ಈ ಗುಂಪಿನ ಪ್ರಾಣಿಗಳ ದೇಹವು ದೂರದಲ್ಲಿದೆ. ಎರಡಕ್ಕಿಂತ ಹೆಚ್ಚು ಸಂಕೀರ್ಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಇತರ ಗುಂಪುಗಳು ನಾವು ಇಲ್ಲಿಯವರೆಗೆ ಪರಿಗಣಿಸಿದ್ದೇವೆ. ದೇಹವು ದ್ವಿಪಕ್ಷೀಯವಾಗಿ ಸಮ್ಮಿತೀಯವಾಗಿದೆ. ಅಂದರೆ ದೇಹದ ಎಡ ಮತ್ತು ಬಲ ಭಾಗಗಳು ಒಂದೇ ವಿನ್ಯಾಸವನ್ನು ಹೊಂದಿವೆ. ಜೀವಕೋಶಗಳ 3 ಪದರಗಳಿವೆ. ಅವುಗಳಿಂದ ವಿಭಿನ್ನ ಅಂಗಾಂಶಗಳನ್ನು ಮಾಡಬಹುದು. ಅದಕ್ಕಾಗಿಯೇ ಅಂತಹ ಪ್ರಾಣಿಗಳನ್ನು ಟ್ರಿಪ್ಲೋಬ್ಲಾಸ್ಟಿಕ್ ಎಂದು ಕರೆಯಲಾಗುತ್ತದೆ. ಇದು ಹೊರಗಿನ ಮತ್ತು ಒಳಗಿನ ದೇಹದ ಒಳಪದರಗಳು ಹಾಗೂ ಕೆಲವು ಅಂಗಗಳನ್ನು ಮಾಡಲು ಅನುಮತಿಸುತ್ತದೆ. ದೇಹವು ಡೋರ್ಸೋವೆಂಟ್ರಲ್ ಆಗಿ ಮೇಲಿನಿಂದ ಕೆಳಕ್ಕೆ ಚಪ್ಪಟೆಯಾಗಿರುತ್ತದೆ. ಅದಕ್ಕಾಗಿಯೇ ಈ ಪ್ರಾಣಿಗಳನ್ನು ಚಪ್ಪಟೆ ಹುಳುಗಳು ಎಂದು ಕರೆಯಲಾಗುತ್ತದೆ. ಅವರು ಮುಕ್ತ ಜೀವನ ಅಥವಾ ಪರಾವಲಂಬಿ. ಸ್ವತಂತ್ರ ಜೀವನಕ್ಕೆ ಕೆಲವು ಉದಾಹರಣೆಗಳು: ಪ್ಲಾನರಿಯನ್ಗಳಂತಹ ಪ್ರಾಣಿಗಳು ಅಥವಾ ಪ್ಲಾನೇರಿಯನ್ಗಳಂತಹ ಪರಾವಲಂಬಿ ಪ್ರಾಣಿಗಳು, ಲಿವರ್ ಫ್ಲೂಕ್ ಮತ್ತು ಟೇಪ್ ವರ್ಮ್ಗಳು. ನೆಮಟೋಡಾ. ಅವರು ದ್ವಿಪಕ್ಷೀಯ ಸಮ್ಮಿತೀಯ ಮತ್ತು ಟ್ರಿಪ್ಲೋಬ್ಲಾಸ್ಟಿಕ್. ಆದಾಗ್ಯೂ ದೇಹವು ಸಿಲಿಂಡರಾಕಾರದ. ಅಂಗಾಂಶಗಳಿವೆ, ಆದರೆ ನಿಜವಿಲ್ಲ. ಅಂಗಗಳು ಆದರೂ ಒಂದು ರೀತಿಯ ದೇಹದ ಕುಹರ ಅಥವಾ ಸೂಡೋಕೊಲೋಮ್ ಇರುತ್ತದೆ. ಸೂಡೋಕೊಯ್ಲಮ್ ಎಂದರೆ ಕೊಯ್ಲಮ್. ಇದು ಮೆಸೊಡರ್ಮಲ್ ಪದರದಿಂದ ಎರಡೂ ಬದಿಗಳಲ್ಲಿ ಮುಚ್ಚಲ್ಪಟ್ಟಿದೆ. ಇವು ರೋಗಗಳನ್ನು ಉಂಟುಮಾಡುವ ಪರಾವಲಂಬಿ ಹುಳುಗಳಾಗಿ ಬಹಳ ಪರಿಚಿತವಾಗಿವೆ. ಉದಾಹರಣೆಗೆ ಎಲಿಫಾಂಟಾಯಾಸಿಸ್, ಫೈಲೇರಿಯಲ್ ವರ್ಮ್ಗಳು ಅಥವಾ ಕರುಳಿನಲ್ಲಿರುವ ಹುಳಗಳು ಅಂದರೆ ರೌಂಡ್ ವರ್ಮ್ಗಳು ಅಥವಾ ಪಿನ್ ವರ್ಮ್ಗಳು. ಅನ್ನೆಲಿಡಾ. ಅನೆಲಿಡ್ಗಳು ದ್ವಿಪಕ್ಷೀಯವಾಗಿ ಸಮ್ಮಿತೀಯವಾಗಿವೆ ಮತ್ತು ಟ್ರಿಪ್ಲೋಬ್ಲಾಸ್ಟಿಕ್.
ಆದರೆ ಜೊತೆಗೆ ಅವರು ದೇಹದ ಕುಳಿಯನ್ನು ಹೊಂದಿರುತ್ತವೆ. ಇದು ದೇಹದ ರಚನೆಯಲ್ಲಿ ನಿಜವಾದ ಅಂಗಗಳನ್ನು ರಕ್ಷಿಸಲು ಅನುವು ಮಾಡಿಕೊಡುತ್ತದೆ. ಹೀಗಾಗಿ ವ್ಯಾಪಕವಾದ ಅಂಗವ್ಯತ್ಯಾಸವಿದೆ. ಈ ವ್ಯತ್ಯಾಸವು ಒಂದು ಸೆಗ್ಮೆಂಟಲ್ ಶೈಲಿಯಲ್ಲಿ ಸಂಭವಿಸುತ್ತವೆ. ವಿಭಾಗಗಳು ಮುಂಭಾಗದಿಂದ ಹಿಂಭಾಗದ ಅಂತ್ಯದವರೆಗೆ ಒಂದರ ನಂತರ ಒಂದರಂತೆ ಜೋಡಿಸಲ್ಪಟ್ಟಿರುತ್ತವೆ. ಈ ಪ್ರಾಣಿಗಳು ವಿವಿಧ ಆವಾಸ ಸ್ಥಾನಗಳಲ್ಲಿ ಕಂಡುಬರುತ್ತವೆ. ತಾಜಾ ನೀರು, ಅಂದರೆ ಲೀಚ್, ಸಮುದ್ರ ನೀರು, ನೀರಿಸ್, ಹಾಗೆಯೇ ಭೂಮಿ ಎರೆಹುಳುಗಳು. ಆರ್ಥ್ರೋಪೋಡಾ ಇದು ಬಹುಶಃ ಪ್ರಾಣಿಗಳ ದೊಡ್ಡ ಗುಂಪು. ಈ ಪ್ರಾಣಿಗಳು ದ್ವಿಪಕ್ಷೀಯವಾಗಿ ಸಮ್ಮಿತೀಯ ಮತ್ತು ವಿಭಜಿತವಾಗಿವೆ. ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ ಇದೆ ಮತ್ತು ಆದ್ದರಿಂದ ರಕ್ತವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ರಕ್ತನಾಳಗಳಲ್ಲಿ ಹರಿಯುವುದಿಲ್ಲ. ಕೊಲೊಮಿಕ್ ಕುಹರವು ರಕ್ತದಿಂದ ತುಂಬಿರುತ್ತದೆ. ಅವರು ಜಂಟಿ ಕಾಲುಗಳನ್ನು ಹೊಂದಿದ್ದಾರೆ. ಆರ್ಥೋಪಾಡ್ ಎಂದರೆ ಜಂಟಿ ಕಾಲುಗಳು. ಕೆಲವು ಪರಿಚಿತ ಉದಾಹರಣೆಗಳೆಂದರೆ ಸೀಗಡಿಗಳು, ಚಿಟ್ಟೆಗಳು, ಜಿರಳೆಗಳು, ಮನೆನೊಣಗಳು, ಜೇಡಗಳು, ಚೇಳುಗಳು ಮತ್ತು ಏಡಿಗಳು. ಮೊಲುಸ್ಕಾ ಈ ಗುಂಪಿನ ಪ್ರಾಣಿಗಳಲ್ಲಿ ಇದೆ ಬಿಐಎಲ್ಎಟಿಇಆರ್ಎಎಲ್ ಸಿಮೆಟ್ರಿ. ಕೊಲೊಮಿಕ್ ಕುಹರವು ಕಡಿಮೆಯಾಗುತ್ತದೆ. ಸ್ವಲ್ಪ ವಿಭಜನೆ ಇದೆ. ಅವರು ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ ಮತ್ತು ವಿಸರ್ಜನೆಗಾಗಿ ಮೂತ್ರಪಿಂಡದಂತಹ ಅಂಗಗಳನ್ನು ಹೊಂದಿದ್ದಾರೆ. ಸುತ್ತಲೂ ಬಳಸುವ ಕಾಲು ಇದೆ. ಉದಾಹರಣೆಗಳೆಂದರೆ ಬಸವನ, ಆಕ್ಟೋಪಸ್ ಮತ್ತು ಮಸಲ್ಸ್. ಎಕಿನೋಡರ್ಮಾಟಾ ಗ್ರೀಕ್ ಭಾಷೆಯಲ್ಲಿ ಎಕಿನೋಸ್ ಎಂದರೆ ಮುಳ್ಳುಹಂದಿ ಮತ್ತು ಡರ್ಮಾ ಎಂದರೆ ಚರ್ಮ. ಹೀಗಾಗಿ ಇವು ಸೈನಿಗಳಾಗಿವೆ. ಇವುಗಳು ಪ್ರತ್ಯೇಕವಾಗಿ ಮುಕ್ತ ಜೀವಂತ ಸಮುದ್ರ ಪ್ರಾಣಿಗಳು. ಅವು ಟ್ರಿಪ್ಲೋಬ್ಲಾಸ್ಟಿಕ್ ಮತ್ತು ಕೊಲೊಮಿಕ್ ಕುಹರವನ್ನು ಹೊಂದಿರುತ್ತವೆ. ಅವರು ಸಂಚರಿಸಲು ಬಳಸುವ ವಿಶಿಷ್ಟವಾದ ನೀರು ಚಾಲಿತ ಟ್ಯೂಬ್ ವ್ಯವಸ್ಥೆಯನ್ನು ಸಹ ಹೊಂದಿದ್ದಾರೆ. ಅವರು ಹಾರ್ಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಹೊಂದಿದ್ದಾರೆ. ಅವರು ಅಸ್ಥಿಪಂಜರವಾಗಿ ಬಳಸುವ ರಚನೆಗಳು ಉದಾಹರಣೆಗೆ ನಕ್ಷತ್ರ ಮೀನುಗಳು ಮತ್ತು ಸಮುದ್ರ ಅರ್ಚಿನ್ಗಳು. ನೆನಪಿಡುವ ಅಂಶಗಳು: 1. ದೇಹ ವಿನ್ಯಾಸವು ಅತ್ಯಂತ ಕಡಿಮೆ ಒಳಗೊಂಡಿರುತ್ತದೆ. ಪೊರಿಫೆರಾನ್ಗಳಲ್ಲಿ ಅಂಗಾಂಶಗಳಾಗಿ ವ್ಯತ್ಯಾಸ ಮತ್ತು ವಿಭಜನೆ. 2. ದೇಹವು 2 ಪದರಗಳಿಂದ ಮಾಡಲ್ಪಟ್ಟಿದೆ. ಸಿನಿಡಾರಿಯನ್ನರಲ್ಲಿ ಜೀವಕೋಶಗಳು ಡಿಪ್ಲೋಬ್ಲಾಸ್ಟಿಕ್. 3.
ದೇಹವು ದ್ವಿಪಕ್ಷೀಯವಾಗಿ ಸಮ್ಮಿತೀಯವಾಗಿದೆ ಮತ್ತು ಪ್ಲಾಟಿಹೆಲ್ಮಿಂಥಸ್ನಲ್ಲಿ ಟ್ರಿಪ್ಲೋಬ್ಲಾಸ್ಟಿಕ್ ಎಂದು ಕರೆಯಲ್ಪಡುವ ವಿಭಿನ್ನ ಅಂಗಾಂಶಗಳನ್ನು ಮಾಡಬಹುದಾದ ಜೀವಕೋಶಗಳ 3 ಪದರಗಳಿವೆ. ನಾಲ್ಕು ಅಂಗಾಂಶಗಳಿವೆ, ಆದರೆ ನಿಜವಲ್ಲ. ಅಂಗಗಳು ಆದರೂ ಒಂದು ರೀತಿಯ ದೇಹದ ಕುಹರ ಅಥವಾ ನೆಮಟೋಡ್ಗಳಲ್ಲಿ ಸುಡೋಕೊಯೆಲಮ್ ಇರುತ್ತದೆ. ಈ ವ್ಯತ್ಯಾಸವು ಅನೆಲಿಡ್ಸ್ನಲ್ಲಿ ಮುಂಭಾಗದಿಂದ ಹಿಂಭಾಗದ ಅಂತ್ಯದವರೆಗೆ ಸೆಗ್ಮೆಂಟಲ್ ಶೈಲಿಯಲ್ಲಿ ಸಂಭವಿಸುತ್ತದೆ. 6. ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ ಇದೆ ಮತ್ತು ಕೋಲೋಮಿಕ್ ಕುಹರವು ಆರ್ಥೋಪಾಡ್ಗಳಲ್ಲಿ ರಕ್ತದಿಂದ ತುಂಬಿರುತ್ತದೆ. 7. ಮುಂದೆ ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ ವಿಸರ್ಜನೆಗಾಗಿ ಮೂತ್ರಪಿಂಡದಂತಹ ಅಂಗಗಳು ಮತ್ತು ಕಾಲು ಕೂಡ ಮೃದ್ವಂಗಿಗಳಲ್ಲಿ ಮೊದಲನೆಯದಾಗಿ ಕಂಡುಬರುತ್ತದೆ. 8. ಎಕಿನೋಡರ್ಮ್ಗಳು ಟ್ರಿಪ್ಲೋಬ್ಲಾಸ್ಟಿಕ್ ಆಗಿದ್ದು ಕೋಲೋಮಿಕ್ ಕುಹರವನ್ನು ಹೊಂದಿವೆ. ಸುತ್ತಲೂ ಚಲಿಸಲು ಒಂದು ವಿಚಿತ್ರವಾದ ನೀರಿನ ಚಾಲಿತ ಟ್ಯೂಬ್ ವ್ಯವಸ್ಥೆಯನ್ನು ಗಮನಿಸಬಹುದು ಮತ್ತು ಅವು ಗಟ್ಟಿಯಾದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಹೊಂದಿರುತ್ತವೆ.